ಆಲ್ರೈಟ್. ನಾವೆಲ್ಲಿದ್ವಿ? ವಾವೆಲ್ಸ್ ಇದನ್ನು ಓದ್ತಿದ್ವಲ್ಲ, ಇದಾಯಿತು. ಓಕೆ, ಮೈಕ್ ಆನಲ್ಲಿ ಇದೆಯಲ್ಲ ನಿಮ್ಮದು? ಆಲ್ರೈಟ್. ಆ ಎ ಹೇಳಿ. ಆ ಎ ಯಾರೂ ಮೈಕ್ ಆನ್ ಮಾಡಿಲ್ಲ ಇನ್ನು. ಇ ಆ ಅ. ಆ ಎ ಇ ಆ ಅ. ನೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿ ಮಾತ್ರ ಗೊತ್ತು, ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಅಂತ ಬರಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದಲೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಎ ಇ ಆ ಅ. ಇ ಆ ಅ. ಆ ಆ ಆ ಹೇಳಿ. ಅ ಅ ಅ. ಓಕೆ, ನೆಕ್ಸ್ಟ್. ಆ ಎ ಇ ಆ ಅ. ಆ ಎ ಇ ಆ ಅ. ಯಾ ಅಲ್ಲ, ಆ. ಆ ಎ ಇದು ಆ ಆ ಅ. ಆ ಅ ಆ ಅ. ಓಕೆ, ನೋ ಪ್ರಾಬ್ಲಮ್. ಈಗ ಸ್ವಲ್ಪ ಫಸ್ಟ್ ಕ್ಲಾಸಿಗೆ ಎಲ್ರಿಗೂ ಕಷ್ಟ ಆಗುತ್ತೆ. ನೀವು ಬರಲಿಲ್ಲ ಅಂತ ನೀವೇನು ಇದು ಮಾಡ್ಕೋಬೇಡಿ, ಬರುತ್ತೆ. 2 ದಿನ 3 ದಿನ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಓಕೆ, ಯಾ. ನಾವು ಈಗ ನಾನು ಅದನ್ನೇ ಬೇರೆ ಆ ಎ ಇ ಆ ಅ, ಎ ಇ ಐ ಒ ಯು ಇದು ವೊವೆಲ್ಸು, ಕಾಮನ್ ಆಗಿ ವೊವೆಲ್ಸು. ನಾನು ಅದನ್ನೇ ಸ್ವಲ್ಪ ಶಫಲ್ ಮಾಡಿ ಅದ್ರ ಸೌಂಡ್ ಸ್ವಲ್ಪ ಚೇಂಜ್ ಆಗಲ್ಲ, ಸೌಂಡ್ ಹಾಗೆ ಇರುತ್ತೆ. ನಾವು ಹೇಳೋ ಇದು ಆರ್ಡರ್ ಚೇಂಜ್ ಇರುತ್ತೆ. ಇದು ಅ ಅ ಅ ಅ ಆ ಆ. ಮೈಕ್ ಯಾರಾದರೂ ಇ ಇ ಎ ಎ ಆ ಆ. ಓಕೆ, ಅಗೇನ್ ಅ ಅ ಆ ಆ ಇ ಇ ಎ ಎ ಆ. ಹಾಂ, ಸೊ ಇದನ್ನು ಅ ಆ ಇ ಎ ಆ ಹೇಳಕ್ಕೆ ಟ್ರೈ ಮಾಡಿ. ಹಾಂ, ವೆರಿ ಗುಡ್. ಅಗೇನ್ ಅ ಆ ಇ ಎ ಆ. ಎ. ಹಾಂ, ಇಲ್ಲಿ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಇದನ್ನು ನಾವು ಇ ಅಂದ್ಬಿಡ್ತೀವಿ, ಇದನ್ನು ಐ ಅಂದ್ಬಿಡ್ತೀವಿ. ಓಕೆ, ಇದನ್ನು ಓ ಅಂದ್ಬಿಡ್ತೀವಿ. ಓಕೆ, ಸೊ ಅದು ಆ ಥರ ಹೇಳೋದ್ರಿಂದ ಈಗ ನಿಮಗೆ ರೀಡಿಂಗ್ ಇಂಪ್ರೂವ್ಮೆಂಟ್ ಆಗಲ್ಲ. ನಾವು ಫಸ್ಟಿಗೆ ಇದನ್ನು ಅ, ಯಾಕೆಂದರೆ ನಾನು ಹೇಳಿದೆ ಐ ಮತ್ತು ಇ ಇವೆಲ್ಲ 20% 30% ಬರುತ್ತೆ ಅಷ್ಟೇ. ಇನ್ನು 70% ನಿಮಗೆ ಇದನ್ನು ಇ ಅಂತಲೇ ಯೂಸ್ ಮಾಡೋದು, ಇದನ್ನು ಎ ಅಂತ ಯೂಸ್ ಮಾಡ್ತೀವಿ. ಓಕೆ, ಸೊ ಅ ಆ ಇ ಎ ಆ. ಹಾಂ, ಸೊ ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮಾಡಿ ಅದು ಫಾಸ್ಟ್ ಮಾಡಬೇಕು. ಆ ಇ. ಈಗ ನೋಡಿ, ನೆಕ್ಸ್ಟ್ ಆ ಇ ಆ ಅ ಎ. ಆ ಇ ಆ ಅ ಎ.
ಓ ಅಲ್ಲ, ಅ ಅ ಎ ಇ ಅ ಅ ಎ ಗುಡ್. ಅ ಇ ಅ ಅ ಎ ಹಾಂ, ಇದು ಒಂದು ದಿನ ಮಾತ್ರ ಎಲ್ರಿಗೂ ಸಮಸ್ಯೆ ಆಗುತ್ತೆ. ಓಕೆ, ಡೋಂಟ್ ವರಿ, ನಿಮಗೆ ಬರ್ತಾ ಇಲ್ಲ ಅಂತ ನೀವೇನು ಬೇಜಾರು ಮಾಡ್ಕೊಳ್ಳೋದು ಬೇಡ. 2-3 ದಿನ ಇದನ್ನೇ ಹೀಗೆ ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ಬಂದುಬಿಡುತ್ತೆ. ಆಮೇಲೆ ಇದಲ್ದೇ ಇಲ್ಲಿಗೆ ಮುಗಿಸಲ್ಲ ನಾವು, ಮುಂದಿನ ಕ್ಲಾಸಲ್ಲೂ ಇದೇ ಇರುತ್ತೆ. ನಾವು ಇದನ್ನು ಕೂಡಿಸ್ತೀವಿ ಅಷ್ಟೇ. ಕೂಡಿಸ್ಬೇಕಾದ್ರೂ ಅಲ್ಲೂ ಪ್ರಾಕ್ಟೀಸ್ ಆಗುತ್ತೆ. ಅದು ಹೋಗ್ತಾ 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 ನಿಮಗೆ 15 ದಿನದಲ್ಲಿ ಕಂಪ್ಲೀಟಾಗಿ ಆ ಸೌಂಡ್ಸು ಕ್ಲಿಯರಾಗಿ ಬರುತ್ತೆ. ಡೋಂಟ್ ವರಿ. ಓಕೆ, ಇವಾಗಲೇ ಬರೋರಿಗೆ ಒಳ್ಳೆಯದು, ನೋ ಪ್ರಾಬ್ಲಮ್. ಓಕೆ, ಅಗೈನ್ ಆ ಇ ಓ ಅ ಎ ಆ ಇ ಅ ಅ ಎ ಹಾಂ. ಓಕೆ, ನೆಕ್ಸ್ಟ್. ಹಾಂ, ನೆಕ್ಸ್ಟ್ ಎ ಇ ಅ ಆ ಆ ಎ ಇ ಅ ಆ ಆ ಹಾಂ. ಎ ಇ ಅ ಆ ಅ ಆ ಆ ಹಾಂ, ಗುಡ್, ವೆರಿ ಗುಡ್, ಸಿಂಪಲ್ ಅಷ್ಟೇ. ಇ ಆ ಎ ಆ ಹಾಂ. ಇ ಆ ಎ ಆ ಅ ನೋ. ಇ ಆ ಅ ಎಸ್, ಇದನ್ನು ಆ ಅಂತ ಹೇಳಬಾರ್ದು, ಅ. ಈಗ ಯು ಅಲ್ಲಿ ನಮಗೆ ಅ ಅಂತ ಎಲ್ಲಿ ಬರುತ್ತೆ ನಿಮಗೆ ಅನಿಸ್ಬೋದು, ಅ ಎಲ್ಲಿ ಬರುತ್ತೆ? ಅಂಕಲ್, ಅಂಡರ್, ಅಂಬ್ರೆಲಾ. ಓಕೆ, ಸೊ ಇವೆಲ್ಲ ಅ ಅಂತಲೇ ಸ್ಟಾರ್ಟ್ ಆಗೋದು. ಓಕೆ, ಹಾಂ. ನಾ ಇ ಆ ಎ ಆ ಅ ಓಕೆ, ನೆಕ್ಸ್ಟ್ ಇದು ನಮಗೆ ಲಾಸ್ಟಿಗೆ. ಹಾಂ, ಸೊ ಇದನ್ನು ಕೂಡಿಸೋದು ನಾವು. ಆ್ಯಬ್ ಆ್ಯಬ್ ಆ್ಯಕ್ ಆ್ಯಕ್ ಓಕೆ, ಆ್ಯಬ್ ಆ್ಯಕ್. ನೆಕ್ಸ್ಟ್ ಪಾಠನೇ ಇದು ನಮಗೆ. ಓಕೆ, ಸೊ ಎಲ್ರಿಗೂ ಗೊತ್ತಾಯ್ತಲ್ಲ. ಈಗ ನಾವು ಡೈರೆಕ್ಟಾಗಿ ನಾವು ಫಸ್ಟಿಗೆ ಹೋಗೋದಾದರೆ ಓಕೆ, ಸೊ ಅಗೇನಿಲ್ಲಿ ರೈಟ್. ಸೊ ಅದೆಲ್ಲ ನಾವು ಇಂಡಿವಿಜುವಲ್ ಆಗಿ ಸ್ವಲ್ಪ ಪ್ರಾಕ್ಟೀಸಿಗೆ ಅದು ಸಪ್ರೇಟಾಗಿ ನಾವು ಇಂಡಿವಿಜುವಲ್ ಆಗಿ ಓದ್ತಾ ಹೋದ್ವಿ. ಓಕೆ, ಸೊ ಇಲ್ಲಿ ಹಾಗೆ ನಾವು ಅದೇ ಥರ ಪ್ರಾಕ್ಟೀಸ್ ಮಾಡ್ಬೋದು. ಆ ಆ ಆ ಬ ಬ ಬ. ಓಕೆ, ಸೊ ಹೇಳಿ ನನ್ನ ಜೊತೆನೇ ಹೇಳಿ. ಆ ಆ ಆ ಬ ಬ ಬ. ಡ್ ಡ್ ಡ್. ಎ ಎ ಎ. ಗ್ ಗ್ ಗ್. ಇ ಇ ಇ. ಜ್ ಜ್ ಜ್. ಕ್ ಕ್ ಕ್. ಲ್ ಲ್ ಲ್. ಲ್ ಅಲ್ಲ, ಲ್ ಲ್ ಲ್. ಅ ಅ ಅ. ಕ್ವ ಕ್ವ ಕ್ವ. ರ್ ರ್ ರ್. ಸ್ ಸ್ ಸ್. ಅ ಅ ಅ. ವ ವ ವ. ವ ವ ವ. ಕ್ಸ್ ಕ್ಸ್ ಕ್ಸ್. ಇ ಇ ಇ. ಝ್ ಝ್ ಝ್. ಓಕೆ, ಹಾಂ.
ಈಗ ಎಲ್ರಿಗೂ ಒಂದು ಸ್ವಲ್ಪ ನಿಮಗೆ ಸೌಂಡು ಕ್ಲಾರಿಟಿ ಸಿಗ್ತಲ್ಲ, ಅದು ಪ್ರಾಕ್ಟೀಸ್ ಮಾಡಬೇಕು. ಹೇಳ್ತಾ 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 ಅದು ಈಸಿಯಾಗಿ ಬಂದುಬಿಡುತ್ತೆ. ಹೇಳ್ದೇ ಯಾವುದೂ ಬರೋದಿಲ್ಲ. ನೀವು ಫಸ್ಟ್ ಟೈಮ್ ಹೇಳಿದಾಗ ಅಯ್ಯೋ ಇಷ್ಟೊಂದು ಕಷ್ಟ ಇದೆಯಲ್ಲ, ಬರ್ತಾ ಇಲ್ವಲ್ಲ, ಡೋಂಟ್ ವರಿ ಅಬೌಟ್ ದಟ್. ನಿಮಗೆ 3-4 ಸಲ ಪ್ರಾಕ್ಟೀಸ್ ಮಾಡಿದ ಮೇಲೆ ಈಸಿಯಾಗಿ ಬಂದುಬಿಡುತ್ತೆ. ಈಗ ಆಲ್ರೆಡಿ ಬಂದಿರುತ್ತೆ, ಯಾಕೆಂದರೆ ನಾವು ಎಲ್ಲ ಸೌಂಡ್ಸನ್ನು ಸುಮಾರು ಸಲ ಹೇಳಿದ್ವಿ, ಒಂದು 5-10 ಸಲ ಹೇಳಿದ್ದೀವಿ. ಪದೇ ಪದೇ ಅದನ್ನೇ ಹೇಳಿದಾಗ ಒಂದಷ್ಟು ಸ್ವಲ್ಪ ಕ್ಯಾಚ್ ಆಗಿರುತ್ತೆ. ಇಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ, ಓಕೆ. ಅದು ಆಟೋಮೆಟಿಕ್ಕಾಗಿ ಆಮೇಲೆ ಬರ್ತಾ ಹೋಗುತ್ತೆ. ಈಗ